ನಯನಿ, ನೀನು ನಿನ್ ತಂಗಿ ಡೆಲಿವರಿ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿದ್ಯಾ. ಇರ್ಲೇಬೇಕು. ಅದಕ್ಕೆ ಅವಳ ಹೆರಿಗೆ ಇಲ್ಲೇ ಆಗೋ ಥರ ಪ್ಲಾನ್ ಮಾಡಿದೆ. ಮೊದಲನೇದು ಸಕ್ಸಸ್ ಆಯಿತು, ಎರಡನೇದು ಇದನ್ನು ಕುಡಿದ್ರೆ ನಿನ್ನ ಮಗಳು ಗಾಯತ್ರಿಗೆ ಮತ್ತೆ ಇರುತ್ತೆ, ಆದರೆ ಕುಡಿಯಲ್ಲ. ಯಾಕಂದ್ರೆ ವಿಶಾಲ್ ಕುಡಿಯಕ್ ಬಿಡಲ್ಲ. ಅನುಮಾನ ಬಂದಿರೋರು ಕ್ರಾಸ್ ಚೆಕ್ ಮಾಡ್ತಾರೆ. ಮಗಳು ಬದಲಾಗಿ ಅವನೇ ಕುಡಿತಾನೆ. ನನ್ನ ಲೆಕ್ಕ ಇದು ನಯನಿ. ಮಿಸ್ ಆಗತ್ತೆ ಅನ್ಕೋಬಹುದು, ಆದರೆ ಮಿಸ್ ಆಗಲ್ಲ. ಹಾಗಾಯ್ತು ಅಂದರೆ ನನ್ನ ಕೆಲಸ ಈಸಿಯಾಗಿ ಮುಗಿದು ಹೋಗ್ಬಿಡುತ್ತೆ. ಆಗಲೇ ಮಾಮ್ ಕಿಚನ್ಗೆ ಹೋಗ್ತೀನಿ ಅಂತ ಹೇಳಿದಾಗ ವಲ್ಲಭನೂ ಹೋಗ್ತೀನಿ ಅಂದ. ಯಾಕೆ ಆ ರೀತಿ ಹೇಳ್ದ? ಬಹುಶಃ ಇವರಿಬ್ರು ಸೇರಿ ಏನೋ ಪ್ಲ್ಯಾನ್ ಮಾಡ್ತಿರ್ಬೇಕು. ಒಂದು ವೇಳೆ ಇವರೇನಾದರೂ ಹಾಲ್ಗೆ ಮಿಕ್ಸ್ ಮಾಡಕ್ಕೆ ಹೊರಟಿದಾರ? ಇವರು ನಂಬಿದ್ರೆ ನಾನು ಕೆಟ್ಟಂಗೆ. ಮಾಮ್, ಸಕ್ಕರೆ ಹಾಕಿದ್ದೀರಾ? ಗಾಯತ್ರಿಗೆ ತುಂಬ ಸ್ವೀಟ್ ಆಗಿದ್ರೇ ಇಷ್ಟ ಆಗೋದು. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಪ್ಪ. ವಿಕ್ರಾಂತ್, ನಿನ್ನ ಆಚೆ ಹೋಗು ಅಂದರೆ ನೀನು ಇಲ್ಲಿ ಕೆಳಗೆ ಬಂದು ನಿಂತಿದ್ಯಲ್ಲ. ಏನು ಮಾಡಲಿ ಮಾಮ್? ರೂಮ್ ಹೊರಗಡೆನೆ ವೇಟ್ ಮಾಡು. ಯಾವಾಗ ಏನು ಅವಶ್ಯಕತೆ ಬೀಳುತ್ತೋ ಗೊತ್ತಾಗಲ್ವಲ್ಲ. ಹೌದು ಕಣೋ. ಅಲ್ಲ, ನಿನ್ನ ಹೆಂಡತಿ ಹೆರಿಗೆ ನೋವಲ್ಲಿದ್ರೆ ನೀನು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಬ್ರೋ, ಹೋಗ್ಲಾ? ಪರವಾಗಿಲ್ಲ, ಹೋಗು. ಇವ್ರ ನಡವಳಿಕೆ ನೋಡ್ತಿದ್ರೆ ಡೌಟ್ ಹೊಡಿತಿದೆ. ವಿಕ್ರಾಂತನ ಯಾಕೆ ಮೇಲೆ ಓಡಿಸಿದ್ರು? ವಿಶಾಲ್, ಮಗುನ ಇಲ್ಲಿ ಕೊಡು. ಎತ್ಕೊಂಡ್ರೆ ಬಲ್ಕೈ ತಾಗಿ ಸುಟ್ಟು ಬೂದಿ ಆಗ್ಬಿಡ್ತೀರ ಮಾಮ್. ವಿಶಾಲ್, ನಿನ್ನೆ ವಿಶಾಲ್, ಏನು ಯೋಚಿಸ್ತಾ ಇದೆಯಾ? ಏನೂ ಇಲ್ವೋ? ಹಾಲಲ್ಲಿ ಸಕ್ಕರೆ ಸರಿ ಹೋಯ್ತಾ ಇಲ್ವಾ ಅಂತ. ಸರಿಯಾಗೇ ಇರುತ್ತೆ, ಬೇಕಾದ್ರೆ ಕುಡಿದು ನೋಡು. ಕುಡಿತೀನಿ. ಮಾಮ್, ಕುಡಿ ಇಲ್ಲಿ. ಇದರಲ್ಲಿ ಏನು ಮಿಕ್ಸ್ ಮಾಡದೇ ಇದ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಮಿಕ್ಸ್ ಮಾಡಿದರೆ ನಮ್ಮಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ನನ್ನ ಜೀವನನೇ ಮುಡುಪಾಗಿಡ್ತೀನಿ. ಏನ್ ಕಂದ ಯೋಚನೆ ಮಾಡ್ತಾ ಇದೀಯಾ?
ಓ ಅದಕ್ಕೇನಾದ್ರೂ ಬೆರೆಸಿರ್ತೀನಿ ಅಂತಾನ? ಸಕ್ಕರೆ ಬಿಟ್ಟು ಬೇರೇನೂ ಹಾಕಿಲ್ಲ. ನಿನಗೇನಾದ್ರೂ ಅನುಮಾನ ಇದ್ರೆ ಹೇಳು, ನಾನೇ ಕುಡಿತೀನಿ. ಬೇಡ ಮಾಮ್, ಅಂಥದ್ದೇನೂ ಇಲ್ಲ. ಜಸ್ಟ್ ನೋಡೋಣ ಅಂತ. ಏನು ಆಗಲ್ಲ, ಸ್ವಲ್ಪ ತಡ್ಕೊ, ಆಗೋಗುತ್ತೆ ಕಣೆ, ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಅಯ್ಯೋ, ನಿಲ್ಸೆ ನೀನು, ಯಾಕೆ ಹೇಳ್ತಾ ಇದ್ಯಾ? ಅವಳಪ್ಪ ಪ್ರಜ್ಞೆ ತಪ್ಪಿ ಬಿದ್ರು ಅಂತ ಅಳ್ತಾ ಇದ್ದಾಳೆ. ಅಯ್ಯೋ, ಈ ಮಗು ಅಳೋದ್ ಕೇಳಿಸ್ಕೊಂಡು ಯಾರಾದ್ರೂ ಬರ್ತಾರೇನೋ ಮಾಮ್? ನಾವ್ ಅಷ್ಟರಲ್ಲಿ ಶಿಫ್ಟ್ ಮಾಡ್ಬೇಕು. ಮನೆ ಸುಮನ ಏನು ಆಗಲ್ಲ, ಸಹಿಸ್ಕೊಳೆ, ಸಮಾಧಾನ ಮಾಡ್ಕೋ. ಇನ್ನೇನಾಗೋಯ್ತು? ನನಗೆ
ಯಾಕೆ ಕಾಣಿಸ್ತು? ನನ್ನ ತಂಗಿಗೆ ಹೆರಿಗೆ ಆಗ್ಬೇಕಾದ್ರೆ ನನಗೆ ಯಾಕೆ ಮನ್ಸಲ್ಲಿ ತಳಮಳ ಆಗ್ತಿದೆ? ಚಿಕ್ಕಮ್ಮ ಸ್ವಲ್ಪ ಹಿಡ್ಕೊಳ್ಳಿ. ಈಗ ಬಂದೆ ನಾನು. ಅಕ್ಕ ಅಕ್ಕ ಇನ್ನು ಹೋಗ್ಬೇಡ. ಇಲ್ಲ, ನಮ್ಮ ಅಕ್ಕ ನನ್ನ ಪಕ್ಕದಲ್ಲೇ ಇರ್ಬೇಕು. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸುಮನ, ಕೈ ಬಿಡು. 1 ನಿಮಿಷನ ಬಿಟ್ಟು ಹೋಗ್ಬೇಡ ಅಕ್ಕ. ಬೇಗ ಬರ್ತೀನಿ ಅಂತಿದ್ದಾಳಲ್ಲ ಸುಮ್ನ. ಇಲ್ಲ ಇಲ್ಲ, ನಮ್ಮ ಅಕ್ಕ ನನ್ನ ಪಕ್ಕದಲ್ಲೇ ಇರ್ಬೇಕು. ಇಷ್ಟು ದಿನ ನೈನಿ ಅಂದ್ರೆ ಉರ್ದು ಬೀಳ್ತಾ ಇದ್ದೆ, ಇವಾಗ ಅಕ್ಕ ಪಕ್ಕನೇ ಇರ್ಬೇಕಾ? ಇರ್ಬೇಕು ಚಿಕ್ಕಿ. ನಮ್ಮ ಅಕ್ಕ ನನ್ನ ಪಕ್ಕದಲ್ಲಿದ್ರೆ ಯಾವ ಅಪಾಯನೂ ಆಗಲ್ಲ. ನನ್ ಪ್ರಾಣಕ್ಕಾಗ್ಲಿ ನನ್ ಮಗು ಪ್ರಾಣಕ್ಕಾಗ್ಲಿ ಯಾವ ತೊಂದ್ರೆನೂ ಆಗಲ್ಲ ಅಂತ ನನ್ ನಂಬಿಕೆ. ಯಾವ್ದಾದ್ರು ತೊಂದ್ರೆ ಬಂದ್ರು ಅವಳು ಅದನ್ನ ತಡಿತಾಳೆ. ಬಂದ್ಬಿಡ್ತೀನಿ ಸುಮನ. ಅಮ್ಮ, ಸುಮನ ಸ್ವಾರ್ಥದಲ್ಲೇ ಇರುವಂತಿರೋದು ಹೌದಲ್ವಾ? ಪ್ರೀತಿಯಿಂದ ಹೇಳ್ತಿದ್ದಾಳೆ ಅನ್ಕೊಂಡೆ. ನನ್ ಮನ್ಸಿಗೆ ಯಾಕೋ ಹಿಂಸೆ ಆಗ್ತಿದೆ. ಯಜಮಾನ್ರ ಹತ್ರ ಒಂದ್ಸಲ ಮಾತಾಡ್ಬೇಕು. ಸುಮನ ಸುಮನ 1 ನಿಮಿಷ ಬಂದ್ಬಿಡ್ತೀನಿ. ಅಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊ, ನನ್ ಮಾತು ಕೇಳು. ಸುಮನ ಬಂದ್ಬಿಡ್ತಾಳೆ. ಆಗೋಯ್ತು, ಅಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊ. ಸುಮನ ಏನು ಆಗಲ್ಲ, ನೈನಿ ಬರ್ತಾಳೆ. ಸ್ವಲ್ಪ ಸಹಿಸ್ಕೊಳೆ. ಬಂದ್ಬಿಡ್ತಾಳೆ. ಯಾಕೆ ಅಷ್ಟೊಂದು ಕೆಡ್ಸ್ಕೊತ್ಯಾ? ಮಗು ಯಾಕೆ ಅಳ್ತಾ ಇದೆ? ಅಳ್ಬಾರ್ದೇನಾ? ಅಲ್ಲ, ಮಕ್ಕಳು ಅಂದ್ರೆ ಅಳ್ತಾರೆ. ಯಜಮಾನ್ರೆಲ್ಲಿದ್ದಾರೆ? ಏನೋ ಗೊತ್ತಿಲ್ಲ. ಹಾಲು ಕುಡಿಸ್ದ, ಯಾವುದೋ ಫೋನ್ ಬಂತು, ಈಗ ಬರ್ತೀನಿ ಅಂತ ಆಚೆ ಹೊರಟೋದ. ಹೇಳ್ದೇನ ಎಲ್ಲಿಗೆ ಹೋಗ್ತಾನೆ ಮಾಮ್? ನನಗೆ ಹೇಳಿ ಹೋಗೋ ಅಭ್ಯಾಸ ಯಾವತ್ತೋ ತಪ್ಪು ಹೋಯ್ತಪ್ಪ. ಬಾ, ಸ್ವಿಚ್ ಆಫ್ ಬರ್ತಿದೆ ಅದಕ್ಕೆ. ಪ್ರಜ್ಞೆ ತಪ್ಪದ್ಮೇಲೆ ವಿಶಾಲ್ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದೀನೋ? ನಿನ್ನ ಬುದ್ಧಿವಂತಿಕೆ ನನಗೆ ಗೊತ್ತಿಲ್ವಾ? ವಿಕ್ರಾಂತ್ ಅವ್ರೆ, ನನಗೆ ಯಾಕೋ ಭಯ ಆಗ್ತಿದೆ. ಯಜಮಾನ್ರು ಆಚೆ ಯಾಕೆ ಹೋದ್ರು? ನಾನು ಹೊರಗೆ ಹೋಗಿ ನೋಡ್ಕೊಂಡ್ಬರ್ತೀನಿ. ನೀವು ಮಗುನ್ ಸ್ವಲ್ಪ ಎತ್ಕೊಂಡಿರಿ. ಹಾಂ ಆಯಿತು ಅದಕ್ಕೆ. ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿರ್ಬೋದು ಇವರು? ನನ್ಗೆ ಯಾಕೋ ಭಯ ಆಗ್ತಿದೆ. ಯಜಮಾನ್ರೆ, ಮಾಮ್ ಬನ್ನಿ 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 ಮಾಮ್, ಬನ್ನಿ ಬನ್ನಿ. ನಡಿ, ಬೇಗ ಬೇಗ. ಹತ್ತಿ ಮಾಮ್, ಬೇಗ ಬೇಗ.
ಯಜಮಾನ್ರೇ ಮಾಮ್ ನಾವು ಅನ್ಕೊಂಡಿದ್ದ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏಯ್, ಇಲ್ಲಿ ಪರ್ಫೆಕ್ಷನ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಗೇನು ಕನ್ಫ್ಯೂಷನ್ ಆಗ್ತಿಲ್ವಲ್ಲ? ನಾನು ಹೇಳ್ತಿರೋದು ನಯನಿ ಬಗ್ಗೆ. ನಿಜವಾಗ್ಲೂ ವಿಷ ಬೆರೆಸಿರೋ ಹಾಲು ಗಾಯತ್ರಿನೋ ವಿಷಾಲೋ ಕುಡಿಯೋ ಹಾಗಿದ್ದಿದ್ರೆ ಅವಳಿಗೆ ಗೊತ್ತಾಗೋಗಿರೋದು. ತಲೆ ಓಡಿಸಿ ನಾವು ಕೇವಲ ಪ್ರಜ್ಞೆ ತಪ್ಪೋ ಹಾಗೆ ಮಾತ್ರ ಮಾಡಿದ್ದೀವಿ. ಅಂದ್ರೇನ್ ಮಾಮ್, ಇವಾಗ ವಿಶಾಲ್ ಎದ್ದೇಳ್ತಾನ? ಎಚ್ಚರ ಆಗಕ್ಕೆ ಅವನು ನಿದ್ದೆ ಮಾಡ್ತಿಲ್ಲ, ಮೊತ್ತಲ್ಲಿ ಮುಳುಗೋಗಿದ್ದಾನೆ. ಪ್ರಜ್ಞೆ ಬರೋ ಟೈಮ್ಗೆ ನೀರಲ್ಲಿರ್ತಾನೆ. ಆಗ ಅವನ ಪ್ರಾಣನೇ ಹೋಗ್ಬಿಡುತ್ತೆ. ವಿಶಾಲಾಕ್ಷಮ್ಮ ತಾಯಿ, ಯಜಮಾನ್ರಿಗೆ ಏನಾದ್ರೂ ಅಪಾಯ ಆಯ್ತಾ? ಫೋನ್ ಮಾಡಿದ್ರು ರಿಂಗ್ ಆಗ್ತಿಲ್ವಲ್ಲ. ಕಾರ್ ಕೂಡ ಮನೆ ಹತ್ರ ಇಲ್ಲ. ನನ್ ಬಲ್ಗಣ್ ಬೇರೆ ಹೊಡ್ಕೋತಿದೆ. ಏನಾದ್ರೂ ಅಪಾಯ ಆಗ್ಬೋದು ಅಂತ ನನ್ ಮನ್ಸು ಹೇಳ್ತಾ ಇದೆ. ಯಜಮಾನ್ರೆ, ಯಜಮಾನ್ರೆ, ಶವ ತೇಲಿದ್ರೆ ಐ ಮೀನ್ ಚಾಪೆಯಿಂದ ಹೊರಗೆ ಬಂದ್ರೆ ಸಮಸ್ಯೆನೇ ಅಲ್ವಾ? ಚಾಪೆಗೂ ಕಲ್ಲಿಗೂ ಹಗ್ಗ ಕಟ್ಟಿ ನೀರ್ ಒಳಗೆ ಹಾಕಿದ್ರೆ ಮುಳುಗ್ ಹೋದಾಗೆ ಅಲ್ವಾ? ಐಡಿಯಾ ಚೆನ್ನಾಗಿದೆ ಮಾಮ್. ಎಷ್ಟು ಸಲ ಪ್ರಯತ್ನ ಮಾಡಿದ್ದೀರಾ ನೀವು, ಆದ್ರೆ ಈ ಸಲ ಸಕ್ಸಸ್ ಆದ್ರಿ. ನಯನಿ ವಿಶಾಲ್ ಜೀವನದಲ್ಲಿ ಕಾಲಿಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ 3ನೇದೋ 4ನೇದೋ ತಿಥಿ ಆಗಿರೋದು. ಯಜಮಾನ್ರೆ, ಅಣ್ಣ, ವಿಶಾಲ್ ಯಜಮಾನ್ರನ್ನ ಇಲ್ಲೆಲ್ಲಾದ್ರೂ ನೋಡಿದ್ರ? ನೋಡಿಲ್ಲ ಮೇಡಮ್. ಯಜಮಾನ್ರೆ, ಯಜಮಾನ್ರೆ, ಅಯ್ಯೋ ಎಲ್ಲಿದ್ದಾರೋ ಏನೋ, ಎಲ್ಲಿ ಅಂತ ಹುಡುಕ್ಲಿ ನಾನು? ಗಾಯತ್ರಿನೂ ಗಾನವಿನೂ ಬಿಟ್ಬಿಟ್ಟು ಹೊರಟೋದ್ರ? ನನಗೊಂದು ಮಾತು ಹೇಳಿ ಹೋಗ್ಬೋದಿತ್ತಲ್ವಾ? ಯಜಮಾನ್ರೆ, ಯಜಮಾನ್ರೆ, ಏಯ್, ಇಲ್ಲೇ ನಿಲ್ಸು. ಇಲ್ಯಾಕೆ ನಿಲ್ಸಕ್ ಹೇಳಿದ್ರಿ ಮಾಮ್? ಇಲ್ಲಿಂದ ನಾವು ತಗೊಂಡು ಹೋಗೋಣ. ವಿಶಾಲ್ ಏನಾದ್ರು ನನ್ನ ಹೆಂಡತಿ ತರ ಸಣ್ಣಗಿದ್ದಾನೆ ಅನ್ಕೊಂಡ್ರಾ? ಉದ್ದ ಇಲ್ಲ ಅಂದ್ರು ಬೋನ್ ವೇಟ್ ಜಾಸ್ತಿ ಇದೆ ಒಂದು. ಆದ್ರೂ ಪರವಾಗಿಲ್ಲ. ಕಾರನ್ನ ನೀರ್ ಹತ್ರ ತಗೊಂಡು ಹೋಗೋದನ್ನ ಯಾರಾದ್ರೂ ನೋಡಿದ್ರೆ ಡೌಟ್ ಬಂದ್ಬಿಡುತ್ತೆ. ಬೇಗ ನಡಿ. ಸರಿ ಮಾಮ್.